ನಮ್ಮಮ್ಮ ಮಾಡೋ ಬಿರಿಯಾನಿ ನನ್ನ ಆಲ್ ಟೈಮ್ ಫೇವ್ರೆಟ್. ಇನ್ನೇನು ಶನಿವಾರಗಳು ಬಂದುಬಿಡ್ತಿದೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ನನ್ನ ಫೇವ್ರೆಟ್ ಬಿರಿಯಾನಿ ಮಾಡ್ಕೊಬಂದಿದ್ದಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನನ್ನ ಆಲ್ ಟೈಮ್ ಫೇವ್ರೆಟ್ ಇದು. ಹಾಯ್ ಎಲ್ಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ. ಇನ್ನೊಂದು 2 ದಿನದಲ್ಲಿ ಶನಿವಾರಗಳು ಶುರು ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಬಿರಿಯಾನಿ ಮಾಡ್ಕೊಬಂದರು. ಆ್ಯಕ್ಚುಲಿ ಇವಾಗ ಏನನ್ಸುತ್ತೆ ಅಂದರೆ ಯಾರಾದರೂ ಮಾಡಿಟ್ಟಿದ್ರೆ ಕೂತ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಪ್ರತಿ ಸಲ ನಾವೇ ಮಾಡಿ ತಿಂದು ನಾವೇ ತುಳಿದು ಎಲ್ಲ ಮಾಡ್ತಿರ್ತೀವಲ್ವ. ಹಾಗಾಗಿ ನಮಗೋಸ್ಕರ ಯಾರಾದರೂ ಸ್ಪೆಷಲ್ಲಾಗಿ ಅಡುಗೆ ಮಾಡಿ ಬಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾವು ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅಂತ ಅನಿಸುತ್ತೆ. ಅದಕ್ಕಾಗಿ ನಮ್ಮಮ್ಮ ನನಗೋಸ್ಕರ ಬಿರಿಯಾನಿ ಮಾಡ್ಕೊಬಂದಿದ್ರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮಮ್ಮ ಮುಂಚೆ ಅಡುಗೆಗಳೆಲ್ಲ ಮಾಡ್ತಿದ್ರೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಹೆಸ್ರುಗಳಿಡ್ತಿದ್ದೆ. ಬಟ್ ಇವಾಗ ಅವ್ರ ಕೈಯಾರೆ ಏನೇ ಮಾಡ್ಕೊಬಂದರು ಫುಲ್ ಇಷ್ಟಪಟ್ಟು ಫುಲ್ ಹ್ಯಾಪಿಯಾಗಿ ತಿನ್ಕೊಬಿಡ್ತೀನಿ. ಸೊ ಇನ್ನು ಅಮ್ಮ ಬಂದಿದ್ರಲ್ವ, ಇನ್ನು ನನ್ನ ನಿತ್ವಿ ಹತ್ರ ಫ್ಲ್ಯಾಶ್ ಕಾರ್ಡ್ಸ್ ಇತ್ತು. ಇನ್ನು ಅದನ್ನು ಹೇಳ್ಕೊಡ್ತಿದ್ದಾರೆ. ನಮ್ಮ ನಿತ್ವಿನೂ ಚೆನ್ನಾಗಿ ಆಟ ಆಡ್ಕೊತಾ ಹೇಳ್ತಾ ಇದ್ರು. ಆ್ಯಕ್ಚುಲಿ ನಿತ್ವಿಗಿನ್ನ ಏನು ಇವೆಲ್ಲ ಬರಲ್ಲ, ಅಷ್ಟೊಂದು ಗೊತ್ತಾಗಲ್ಲ. ತುಂಬ ಕಾರ್ಡ್ಸ್ ಇರೋದ್ರಿಂದ ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ಹಾಗಾಗಿ ಚಿಕ್ಕದಾಗಿ ಅಮ್ಮ ಒಂದೊಂದೇ ಹೇಳ್ಕೊಡ್ತಿದ್ರೆ ಅದನ್ನು ಅರ್ಥ ಮಾಡಿಕೊಂಡು ಒಂದೊಂದು ಹಾಗೆ ತಗೊಡ್ತಿದ್ದಾರೆ. ಆ್ಯಕ್ಚುಲಿ ನಿತ್ವಿಗಿನ ಮುಂಚೆನೇ ತಗೊಬಂದು ತೋರಿಸಿ ಹೇಳ್ಕೊಡ್ಬೇಕಿತ್ತು. ಸ್ವಲ್ಪ ಲೇಟ್ ಆಗಿಬಿಡ್ತು. ಹೇಗೋ ಸ್ಕೂಲ್ಗೆ ಹೋದರೆ ಇರೋದೇ ಅಲ್ವಾ, ಅಟ್ಲೀಸ್ಟ್ ಇವಾಗಾದರೂ ಮನೇಲಿ ಸ್ವಲ್ಪ ಆರಾಮಾಗಿರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ವಿ. ಇನ್ನು ಅದೆಲ್ಲ ಆದಮೇಲೆ ಸ್ವಲ್ಪ ಆಟ ಆಡ್ಕೊಂಡ್ರು. ಇನ್ನು ಅವ್ರ ಅಜ್ಜಿನ ಕರ್ಕೊಂಡು ಇನ್ನು ನಮ್ಮ ನಿಯರ್ ಬೈ ಶಾಪ್, ಚಿಕ್ಕದು ಶಾಪ್ ಇರುತ್ತಲ್ವ, ಇನ್ನು ಅಲ್ಲಿ ಬಂದು ಐಸ್ ಕ್ರೀಮ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವ್ರ ಅಜ್ಜಿನ ಕರ್ಕೊಬಂದರು. ಇನ್ನು ಅಲ್ಲಿ ಬಂದು ಐಸ್ ಕ್ರೀಮ್ ತೊಗೊಂಡು ಇನ್ನು ಹಾಗೆ ಸ್ವಲ್ಪ ತಿಂಡಿ ಬೇಕು ಅಂದರೆ ಇನ್ನು ಅವನು ತಗೊಂಡು ಹೋಗ್ತಾಯಿದ್ವಿ. ನಮ್ಮ ನಿತ್ವಿ ನೋಡಿ ರೋಡಲ್ಲೇ ತಿನ್ಕೊಬಂದುಬಿಡ್ತಿದ್ದಾರೆ. ಇನ್ನು ಅವ್ರ ಮನೆಗೆ ಹೋಗೋ ಪೇಷನ್ಸು ಇಲ್ಲ. ಇನ್ನು ಅಮ್ಮ ಎಲ್ಲೋ ಹೋಗಬೇಕು ಅಂತ ಅಂದ್ಬಿಟ್ಟು ಅವ್ರು ಬೇಗ ರಿಟರ್ನ್ ಆಗಿಬಿಟ್ರು. ಆ್ಯಂಡ್ ಹಾಗೆ ಇವತ್ತು ಅಂಗನವಾಡಿ ಸ್ಕೂಲ್ ಹತ್ರ ಮಕ್ಕಳಿಗೆಲ್ಲ ಹಾಲ್ಬೆಂಡೋಸೋಲ್ ಮಾತ್ರೆನ ಕೊಡ್ತಾಯಿದ್ರು. ಇನ್ನು ಹೊಟ್ಟೆಯಲ್ಲಿ ಹುಳ ಏನಾದರೂ ಇರ್ತಲ್ಲ ಅವೆಲ್ಲ ಸತ್ತೋಗ್ಬಿಡುತ್ತೆ ಹಾಲ್ಬೆಂಡೋಸೋಲ್ ತೊಗೊಂಡ್ರೆ. ಹಾಗಾಗಿ ಹಾಲ್ಬೆಂಡೋಸೋಲ್ ಕೊಡ್ತಿದ್ರು. ಇನ್ನು ಅದನ್ನು ತೊಗೊಬಿಟ್ಟು ಇನ್ನು ಹಾಗೆ ಫುಡ್ ಕೊಡ್ತಿದ್ರು. ಅದನ್ನು ತೊಗೊಂಡು ಇನ್ನು ಮನೆಗೆ ಬರ್ತೀವಿ. ಇನ್ನು ಮನೆಗೆ ಬಂದಾದಮೇಲೆ ಅಮ್ಮ ಬಿರಿಯಾನಿ ತೊಗೊಬಂದಿದ್ರಲ್ಲ, ಆಲ್ರೆಡಿ ಒಂದು ರೌಂಡ್ ತಿಂದಾಯಿತು. ಇದು ಸೆಕೆಂಡ್ ರೌಂಡು. ಯಾಕೋ ನನಗೆ ನಮ್ಮಮ್ಮ ಮಾಡೋ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಮಿಕ್ಸ್ಡ್ ವಿತ್ ಲವ್ ಅಲ್ವಾ, ಹಾಗಾಗಿ ಇನ್ನು ಮತ್ತೆ ಇನ್ನೊಂದು ರೌಂಡ್ ತಿನ್ನೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡು ತಿಂತಾಯಿದ್ದೀನಿ. ಒಂದು ಸ್ವಲ್ಪ ಪೀಸ್ನ ತೊಗೊಂಡು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೋ. ಟೇಸ್ಟ್ ಅಂತೂ ಟಾಪ್ ನಾಟು, ಅಷ್ಟೊಂದು ಚೆನ್ನಾಗಿರುತ್ತೆ. ನಾನು ಮಾಡಿದ್ರು ಅಷ್ಟೊಂದು ಟೇಸ್ಟ್ ಬರಲ್ಲ, ಅವ್ರು ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಅಷ್ಟೇ ಅಲ್ವಾ, ತಾಯಿ ಮಾಡಿರೋದು ಏನಾದರೂ ಆಗಲಿ ಅಷ್ಟೇ. ಅವ್ರಿಗೆ ದೂರ ಆದಮೇಲೆ ಗೊತ್ತಾಗುತ್ತೆ ಪ್ರೀತಿ ಆಗಲಿ ಅವ್ರು ಮಾಡೋ ಅಡುಗೆಗೆ ಬೆಲೆ ಆಗಲಿ. ನನಗೂ ಇವಾಗ ಅನಿಸುತ್ತೆ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ ನಮ್ಮಮ್ಮ ಅಂತ ಅಂದ್ಬಿಟ್ಟು.